ವೀರಪುತ್ರ ಭಾರತದ ಸೇನೆಯಲ್ಲಿದ್ದ ಶ್ರೀ ಮಲ್ಲಿಕಾರ್ಜುನ ಈರಪ್ಪ ಪೂಜಾರಿ ವೀರಮರಣ. ವಿಜಯಪುರ ಜಿಲ್ಲೆಯ ದೇವರಾಹಿಪ್ಪರಗಿ ತಾಲೂಕಿನ ಬಮ್ಮನಜೋಗಿ ಗ್ರಾಮದ ಹೆಮ್ಮೆಯ ವೀರಪುತ್ರ ಭಾರತದ ಸೇನೆಯಲ್ಲಿದ್ದ ಮಲ್ಲಿಕಾರ್ಜುನ ಈರಪ್ಪ ಪೂಜಾರಿ 37 ವರ್ಷ. ಇವರು ಮುಂಜಾನೆ ಸೊಲ್ಲಾಪುರ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಮೃತರಿಗೆ ಪತ್ನಿ ಹಾಗೂ 3 ಹೆಣ್ಣು ಮಕ್ಕಳು ಮತ್ತು ತಂದೆ ತಾಯಿ ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬ ವರ್ಗಕ್ಕೆ ಇವರ ಅಗಲಿಕೆಯ ನೋವನ್ನು ಭರಿಸುವಂತಹ ಶಕ್ತಿಯನ್ನು ದೇವರು ನೀಡಲಿ. ಅವರ ಅಂತ್ಯಕ್ರಿಯೆ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ತಾಲೂಕು ಮಾಜಿ ಸೈನಿಕರು ಹಾಗೂ ಗ್ರಾಮಸ್ಥರು ಹಾಗೂ ಅಪಾರ ಬಂಧು ಬಳಗದವರು ಹೆಮ್ಮೆಯ ವೀರಪುತ್ರ ಭಾರತದ ಸೇನೆಯಲ್ಲಿದ್ದ ಶ್ರೀ ಮಲ್ಲಿಕಾರ್ಜುನ ಈರಪ್ಪ ಪೂಜಾರಿಯವರ ತಾಯಿಯವರು, ನನ್ನ ಮಗ 20 ವರ್ಷ ದೇಶ ಸೇವೆ ಮಾಡಿ ಸೇವೆಯಲ್ಲಿ ಇರುವಾಗಲೇ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟು ಆಗಿದ್ದರಿಂದ ಅವರು ರಜೆಯ ಮೇಲೆ ಬಂದು ನಮ್ಮ ಮಗ, ನಮ್ಮ ಸೊಸೆ 3 ಮಕ್ಕಳನ್ನು ಬಿಟ್ಟು ಹೋದನು ಎಂದು ಅವರ ದುಃಖ ಮುಗಿಲು ಮುಟ್ಟಿತ್ತು. ಅವರ ಕುಟುಂಬಸ್ಥರಿಗೆ ಸರಿಯಾಗಿ ನೋಡಿಕೊಂಡು ಹೋಗಬೇಕು. ಸರ್ಕಾರದಿಂದ ಬರುವ ಸಹಾಯ ಸಹಕಾರ ಮಾಡಬೇಕು. ಆತ್ಮಶಾಂತಿಗಾಗಿ ಶಾಲಾ ಆವರಣದಲ್ಲಿ ಅವರ ಮೂರ್ತಿ ನಿರ್ಮಾಣ ಮಾಡಲು ಗ್ರಾಮಸ್ಥರು ಸಹಕಾರ ಮುಖ್ಯ ಇದೆ ಎಂದರು. ಹೆಮ್ಮೆಯ ವೀರಪುತ್ರ ಮಲ್ಲಿಕಾರ್ಜುನ ಈರಪ್ಪ ಪೂಜಾರಿಯವರಿಗೆ ಜಯಘೋಷ ಮುಗಿಲು ಮುಟ್ಟುವಂತೆ ಯುವಕರು ಜಯಘೋಷಣೆ ಮಾಡಿದರು. ತೆರೆದ ವಾಹನದಲ್ಲಿ ಅದ್ದೂರಿಯಾಗಿ ಪಾರ್ಥಿವ ಶರೀರ ಗ್ರಾಮದ ಪ್ರಮುಖ ರಸ್ತೆಯ ಮೂಲಕ ಮೆರವಣಿಗೆ ಜರುಗಿತು. ತದನಂತರ ಶಾಲಾ ಆವರಣದಲ್ಲಿ ಅಂತ್ಯಕ್ರಿಯೆ ಜರುಗಿತು. ಇದೇ ಸಂದರ್ಭದಲ್ಲಿ ಸಿಂದಗಿ ದೇವರಾಹಿಪ್ಪರಗಿ ತಾಲೂಕಿನ ಮಾಜಿ ಸೈನಿಕರು ಉಪಸ್ಥಿತರಿದ್ದರು. ವರದಿ ಮಲ್ಲು ಬಗಲೂರ. ಗೌರವ ಅಧ್ಯಕ್ಷ ಶಬೀರ್ ಪಟೇಲ್ ಬಿ ಬಿರಾದಾರ್ ಅವರು ಇವತ್ತು ನಮ್ಮ ಸಿಂದಗಿ ಟೀಮ್ನಿಂದ ಸೈನಿಕ ಸಂಘಟನೆಯಿಂದ ನಾವೆಲ್ಲರೂ ಇವತ್ತು ಸೇರಿ ಆದಂಥ ಈಗಾಗಲೇ ನಮ್ಮ ಸಿದ್ದರಾಮಯ್ಯವರು ಡಿಟೇಲಾಗಿ ಹೇಳಿದ್ರು. ಈಗಾಗಲೇ ಅವರಿಗೆ ಇವತ್ತು ಗಾರ್ಡ್ ಆಫ್ ಆಗಬೇಕಾಗಿತ್ತು. ನಮ್ಮದು CAPF ಅಂತ ಇದ್ದಾಗ BSF, CRPF, SSB, ಆಸಾಮ್ ರೈಫಲ್, ITBP ಇವೆಲ್ಲ ಕೋರ್ಸು ಕೂಡಿ CAPF ಅಂತ ಇದು ಇದೆ. ಆದರೆ ಈ SSBದು ಏನಿದೆ ಇವತ್ತು ನಮ್ಮ ಈ ಭಾಗದಲ್ಲಿ SSB ಇಲ್ಲ. ಬೆಂಗಳೂರಾಗಲಿ, ಹೈದರಾಬಾದ್ ಆಗಲಿ, ಇಲ್ಲಿ ಲಾತೂರ ಇದು ಸಮೀಪ ಇಲ್ಲ. ದೆಹಲಿ ಮತ್ತು ಬೇರೆ ಉತ್ತರ ಸೈಡ್ ಇದೆ. ಆ ಕಾರಣದಿಂದ ನಮಗೆ ಇವರಿಗೆ ನಮ್ಮ ಸಿವಿಲ್ ಪೊಲೀಸ್ ಅವರು ಆದರೂ ಇಲ್ಲಿ ಗಾರ್ಡ್ ಆಫ್ ಇದು ಮಾಡಬೇಕಾಗಿತ್ತು. ಆದರೆ ಗಾರ್ಡ್ ಆಫ್ ಅವ್ರ ಸಂಬಂಧ ಇನ್ಫಾರ್ಮೇಷನ್ ನಮ್ಮ ಸಂಘದಿಂದ ನಾವು ರಿಕ್ವೆಸ್ಟ್ ಮಾಡಬೇಕಂದ್ರೆ ಬೆಂಗಳೂರಿಗೆ ಅಥವಾ ಇಲ್ಲಿ ಲಾತೂರು, ಬೆಳಗಾವಿ ಮಾಡಬೇಕಾಗಿತ್ತು. BSF ಇದೆ ಇಲ್ಲಿ ಲಾತೂರ್ಗೆ. ನಮ್ಮ CRPFದು ಬೆಳಗಾವಿ ಸೆಂಟ್ರ್ ಇದೆ. ಇಲ್ಲಿ ನಾವು ಇನ್ಫಾರ್ಮೇಷನ್ ಕೊಡ್ಬೋದಾಗಿತ್ತು. ಆದರೆ ಅದೇ ಡಿಪಾರ್ಟ್ಮೆಂಟ್ ಇದು ಅವರೇ ಕಳಿಸ್ಬೇಕಂತ ಒಂದು ನೇಮ್ ಇದೆ. ಹೀಗಾಗಿ ಇವರೆಲ್ಲ ಒಂದು ಸ್ವಲ್ಪ ನಮಗೆ ಈ ವಿಷಯ ಗೊತ್ತಾಗಿದೆ 11-12ಕ್ಕೆ ಗೊತ್ತಾಗಿದೆ. ಈ ಕಾರಣದಿಂದ ನಾವು ಅವರಿಗೆ ಇನ್ಫಾರ್ಮೇಷನ್ SP ಅವರಿಗೆ ಕೊಡ್ರಿ, ಅವರು ಸಿವಿಲ್ ಪೊಲೀಸ್ನವ್ರು ಬಂದು ಇಲ್ಲಿ ಗಾರ್ಡ್ ಆಫ್ ಮಾಡ್ಬೋದು ಅಂತ ನಾವು ವಿಷಯ ಹೇಳಿದ್ದೇವೆ. ಆದರೆ ಅವರು ಏನು ಹೇಳಿದರೂ ಗೊತ್ತಿಲ್ಲ ಅದರ ಬಗ್ಗೆ. ಈಗ ಮುಂದಿನ ವಿಷಯವೇನೆಂದರೆ ಇಲ್ಲಿ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಇಲ್ಲಿ ಅವರ ಒಂದು ಸ್ಮಾರಕವಾಗಿ ಸ್ಥಾಪನೆ ಮಾಡಬೇಕಂತ, ಮೂರ್ತಿ ಆವರಣ ಮಾಡಬೇಕಂತ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀವಿ ನಮ್ಮ ಸೈನಿಕ ಸಂಘಟನೆ ವತಿಯಿಂದ. ನಾನು ಉದಂಡ್ ಬಗಲಿ CAPF ಸಂಘ ಸಿಂದಗಿ. ಹಿಂದಿನ ದಿನ ನಮ್ಮ ಮಲ್ಲಿಕಾರ್ಜುನ ಪೂಜಾರಿ ಅವರು ದೇಹಾಂತ ಆದ ಕಾರಣ ನಮ್ಮ ಸಿಂದಗಿ ಸಂಘದಿಂದ ಎಲ್ಲ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಬಂದು ಅವರ ಒಂದು ಸಂಸ್ಕಾರದೊಳಗೆ ಭಾಗಿಯಾಗಿದ್ದೇವೆ. ಮೇನ್ ಏನು ಕೇಳ್ಕೊಳಪ್ಪ ನಮ್ಮ ಸಂಘದಿಂದಪ್ಪ ಅಂತಂದಾಗ, ನಮ್ಮ ಗ್ರೂಪ್ ಸೆಂಟರ್ಗಳು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ಗಳು ದೂರ ಇದ್ದ ಕಾರಣ ಮೇನ್ ಈ ಪತ್ರಿಕಾದವ್ರ ಮುಖಾಂತರ ನಾವು ಏನು ಬೇಡ್ಕೋತೀವಪ್ಪ ಅಂತಂದಾಗ, ನಮ್ಮ ಜಿಲ್ಲಾ ಅಧಿಕಾರಿ ಮತ್ತು SP ಅವರಿಂದ ಇಂಥ ಏನಾದರೂ ದೇಹಾಂತಗಳಾದ್ರೆ, ಎಕ್ಸ್ ಮ್ಯಾನ್ ಆಗಲಿ ಅಥವಾ ಹಾಲಿ ಆಗಲಿ ಅವ್ರ ದೇಹಾಂತಗಳಾದ್ರೆ ಸಿವಿಲ್ ಪೊಲೀಸರ ವತಿಯಿಂದ ಅವರಿಗೆ ಸಲಾಮಿ ಕೊಟ್ಟೇ ಕೊಡಬೇಕು. ಯಾಕಪ್ಪ ಅಂತಂದ್ರೆ ನಮ್ಮದು ಮನೆ, ಊರು
ಎಲ್ಲ ಬಂಧು ಬಳಗ ಬಿಟ್ಟು ಡ್ಯೂಟಿ ಮಾಡಿವಪ್ಪ ಅಂತಂದಾಗ ನಮಗೇನು ಸನ್ಮಾನ ಸಿಗಬೇಕು. ಈ ಪತ್ರಿಕೆ ಮುಖಾಂತರ ಇವ್ರ ಪತ್ರಿಕೆ ಮುಟ್ಟಿಸ್ಬೇಕು ಜಿಲ್ಲಾಧಿಕಾರಿ ಮತ್ತು SP ಅವರಿಗೆ. ಯಾಕಪ್ಪ ಅಂತಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬಂದು ಇಲ್ಲಿ ನಮಗೆ ಮಾಡ್ಲಿಕ್ಕೆ ಆಗಂಗಿಲ್ಲ, ದೂರವ. ನಿಯರ್ ಇದ್ರೆ ನಾವೇನಾದರೂ ಇನ್ಫಾರ್ಮೇಷನ್ ಕೊಡ್ತೀವಿ, ಬಂದ್ ಮಾಡಬಹುದು. ಅದೊಂದು ವಿನಂತಿ. ಇನ್ನೊಂದು, ಈ ದೇವರ ಇಪ್ಪರಿಗೆ ಅಂಡ್ರದೊಳಗೆ ಬರುವಂಥ ಈ ಬೊಮ್ಮನಜೋಗಿ ಊರು, ಇದು ಶಾಸಕರು ಇವರ ಊರ ಎಲ್ಲ ಹಿರಿಯರು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲರೂ ಕೂಡಿ ಇವರು ಮಾಡಿದ ಈ ಸ್ಕೂಲ್ನಲ್ಲಿ ಏನು ಅವರ ಸ್ಮಾರಕ ಒಂದು ತಯಾರು ಮಾಡಿ ಕುಂಡ್ರಿಸ್ಬೇಕು, ಅದೊಂದು ವಿನಂತಿ. ಮೇನ್ ಏನಪ್ಪ ಅಂತಂದ್ರೆ ಇದು ಗ್ರಾಮ ಪಂಚಾಯತಿಯವರು ಮೊದಲೊಂದು ಮನವಿ ಹಾಕಬೇಕು. ನಾವಂಕರ ಒಂದು ಮನವಿ ಕೊಡ್ತೀವಿ ನಮ್ಮ ಸಂಘದ ವತಿಯಿಂದ. ಗ್ರಾಮ ಪಂಚಾಯತಿಯವರು ಊರು ಹಿರಿಯರು ಎಲ್ಲರೂ ಕೂಡಿ, ಇದು ಅವ ನಿಮ್ಮೂರ ಮಗ, ಅವ್ರ ಮನೆಗೆ ಸೀಮಿತ ಇಲ್ಲವ, ದೇಶಕ್ಕೆ ಸೀಮಿತ ಇದ್ದ. ಅದಕ್ಕಾಗಿ ಎಲ್ಲರೂ ಇದಕ್ಕಾಗಿ ಕೈಗೂಡಿಸಿ ಅವ್ರ ಸ್ಮಾರಕ ಯಾವಾಗಲೂ ಹೊಳಿತಿರ್ಬೇಕು. ಯಾಕಪ್ಪ ಅಂದ್ರೆ ಒಂದು ಅಜರಾಮರ ಹೆಸರು ಇರಬೇಕು. ಸೇವೆ ಮಾಡಿ ಬಂದಾರ, ಅವ್ರು ಸುಮ್ಮನೆ ಬಂದಿಲ್ಲ. ಆ ಜಾಗ ಸಿಗಬೇಕು. ಮತ್ತು ಇದೆಲ್ಲ ನೀವು ಕೂಡಿ ಶಾಸಕರು ಬರ್ತಾರ, ಓಟ್ ಹಾಕ್ಲಿಕ್ಕೆ ಕೇಳ್ತಾರೆ ನಿಮಗೆ. ಆ ಸಮಯದಾಗ ನೀವು ಅವಶ್ಯ ಕೇಳ್ಕೊಬೇಕು, ಇಂಥದ್ದು ಮೊದಲು ಇಂಥದ್ದು ಮಾಡಿರಿ ಅಂತೇಳಿ. ಅದು ಊರಿನ ಮಗ ನಾವ, ಅದಕ್ಕಾಗಿ ಇದೊಂದು ನೀವು ಮಾಡಿಸ್ಬೇಕು. ನಿಮಗೆ ವಿನಂತಿ, ನಾವು ನಮ್ಮ ಸಂಘದ ವತಿಯಿಂದ ವಿನಂತಿ ಮಾಡ್ಕೋತೀವಿ. ಏನಾದರೂ ಅವ್ರ ಮನೆಗೆ ಸಿಗುವಂಥ ಸೌಲಭ್ಯಗಳು ಏನಾದರೂ ಸಿಗ್ತಿದ್ವಪ್ಪ ಅಂದ್ರೆ ಹಳ್ಳಿಯವರು ಮತ್ತು ಅವರು ಮಕ್ಕಳು ಹೆಂಡರು ಬಿಟ್ಟು ಹೋಗ್ಯಾರ, ಅವ್ರ ಮಕ್ಕಳಲ್ಲವು, ಇನ್ನು ನಿಮ್ಮ ಮಕ್ಕಳು, ಊರಿನ ಮಕ್ಕಳು ಹೋಗ್ತಾ ಬರ್ತಾ ನೆದರಿಡುವಂಥದ್ದು, ಕೆಟ್ಟ ದೃಷ್ಟಿ ಬೀರುವುದಲ್ಲ. ಅವು ನಮ್ಮ ಮಕ್ಕಳು ಹ್ಯಾಂಗೆ ಅಂತೇಳಿ ನೀವು ಜೋಪಾನ ಮಾಡ್ತಿರಲ್ಲ, ಆ ಥರ ಅವ್ನು ನಿಮ್ಮ ಕೈಯಾಗಿ ಬಿಟ್ಟು ಹೋಗ್ಯ. ನಿನ್ನ ಯಾರು ಮತ್ತೊಬ್ಬರು ಬರೋಂಗಿಲ್ಲ, ಅಣ್ತಂಬರು ನೋಡಲ್ಲ, ಯಾರೂ ಇಲ್ಲ. ಊರಿನವ್ರು ಎಲ್ಲರೂ ಕೂಡಿ ಆ ಮಕ್ಕಳನ್ನ ಎಡಗಣ್ಣ ಬಲಗಣ್ಣ ನೆದರಿಟ್ಟು ಅವ್ರ ಮನೆಯವ್ರಿಗೆ ನೆದರಿಟ್ಟು ಮುಂದುವರಿಸಿದ್ರೆ ಅಂದ್ರೆ ನಿಮ್ಮದು ಹೆಸರ ಮತ್ತು ಊರಿನ ಹೆಸರ, ಅವ ಹುಟ್ಟಿದ್ದು ಸಾರ್ಥಕ. ಇಷ್ಟು ಹೇಳಿ ನಮ್ಮ ಸಂಘದ ವತಿಯಿಂದ ಊರಿನವರಿಗೆ ಎಲ್ಲರಿಗೆ ನಮಸ್ಕಾರ.